ಕರಿಗೌಡನ ಕೊಪ್ಪಲು ಮತ್ತು ಚೀಗಳ್ಳಿ ಗ್ರಾಮಗಳಿಗೆ ಹೊಂದಿಕೊಂಡಂತೆ ರಾಮೇಗೌಡ ಎಂಬುವರ ಕ್ರಷರ್ ಇದ್ದು, ಈ ಕ್ರಷರ್ನಿಂದ ಬರುವ ಧೂಳಿನಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಗ್ತಿದ್ದು, ಈ ಸಂಬಂಧ ಕರಿಗೌಡನ ಕೊಪ್ಪಲಿನ ಶಿವಕುಮಾರ್ ಎಂಬುವರು ಗಣಿ ಇಲಾಖೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ನೀಡಿದ್ದ ಹಿನ್ನೆಲೆ ಕ್ರಷರ್ ಮಾಲೀಕ ರಾಮೇಗೌಡ ಅವರ ಸಂಬಂಧಿಕರುಗಳಾದ ರತನ್, ಭರತ್, ಕಿರಣ್, ಧವನ್, ಕುಮಾರ್, ಮಲ್ಲೇಶ್, ಹೇಮಾ, ರತ್ನಮ್ಮ ಮತ್ತಿತರರು ಸೇರಿ ಶಿವಕುಮಾರ್ ಜಮೀನಿಗೆ ಹೋಗುವಾಗ ಅಡ್ಡಗಟ್ಟಿ ಹಲ್ಲೆ ಮಾಡಿದ್ದು, ಈ ಘಟನೆ ಸಂಬಂಧಿಸಿದಂತೆ ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹಲ್ಲೆಗೊಳಗಾದ ಶಿವಕುಮಾರ್ ರವರು ಹಾಸನ ನಗರದ ಎಸ್ಎಸ್ಎಂ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ, ಸಾಮಾಜಿಕ ಹೋರಾಟಗಾರ. ನಾನು ಕರಿಗೌಡನ ಕೊಪ್ಪಲು ಗ್ರಾಮದಲ್ಲಿ ವಾಸವಾಗಿದ್ದೀನಿ. ಈ ಕರಿಗೌಡನ ಕೊಪ್ಪಲಿಗೆ ಹೊಂದಿಕೊಂಡಂತೆ ಚಿಗಳ್ಳಿ ಗ್ರಾಮನೂ ಇದೆ. ಚಿಗಳ್ಳಿ ಗ್ರಾಮ ಮತ್ತು ಕರಿಗೌಡನ ಕೊಪ್ಪಲು ಗ್ರಾಮಕ್ಕೆ ಸಂಬಂಧಿಸಿದಂತೆ ಜಮೀನು ಅಕ್ಕಪಕ್ಕದಲ್ಲೆಲ್ಲ ಇದೆ. ಅದೇ ಈ ಏನು ನಮ್ಮ ಜಮೀನು, ಈಗ ನಾವು ಕೆಲವೊಂದು ಜಮೀನು ತೋಟ ಮಾಡ್ಕೊಂಡಿದ್ದೀವಿ. ಆ ಜಮೀನು ಪಕ್ಕ ಒಂದು ಕ್ರಷರನ್ನು ಮಾಡಿದ್ದಾರೆ. ಆ ಕ್ರಷರು ಏನಾಗ್ತಾ ಇದೆ ಅಂದಪ್ಪ ಅಂದರೆ, ಅಲ್ಲಿ ಏನು ನಮ್ಮ ರೈತರಿದ್ದಾರೆ, ಆ ರೈತರಿಗೆಲ್ಲ ಬೆಳೆ ಬೆಳೆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಪೂರ್ತಿ ಅಲ್ಲಿ ಬರೋವಂಥ ಒಂದು ಧೂಳು ನಾವು ಬೆಳೆಯುವಂಥ ಬೆಳೆಗಳ ಮೇಲೆ ಪರಿಣಾಮ ಬೀರಿ ನಾವೆಲ್ಲ ಬೆಳೆದಂಥ ಬೆಳೆಯನ್ನು ಊಟ ಮಾಡೋ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ತಲುಪ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಇಲಾಖೆಗೆ, ಗಣಿ ಇಲಾಖೆ ಇರ್ಬೋದು, ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಇರ್ಬೋದು, ಮತ್ತು ಕರ್ನಾಟಕ ಸರ್ಕಾರ ಇರ್ಬೋದು, ಈ ಸರ್ಕಾರಕ್ಕೆ ನಾವು ಇಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ, ಈ ಕ್ರಷರನ್ನು ನಿಲ್ಲಿಸಿ ಅನ್ನೋದನ್ನು ನಾನು ಹೋರಾಟ ಮಾಡ್ತಾ ನಾನು ಒಂದು ಲೆಟ್ರನ್ನ ಬರೆದು ಮಾಹಿತಿ ಕೊಟ್ಟು ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ನಾನು ಹೋರಾಟ ಮಾಡ್ತಾ ಬಂದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ದ್ವೇಷ ಕಾಡ್ತಾ ಇತ್ತು ತುಂಬ ದಿವಸದಿಂದ. ನೆನ್ನೆ ಇದ್ದಕ್ಕಿದ್ದಂಗೆ ನಮ್ಮ ಜಮೀನ್ ಹತ್ರಕ್ಕೆ ನಮ್ಮ ತಾಯಿಯನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಆ ಸಮಯದಲ್ಲಿ ಅಲ್ಲಿ ಕ್ರಷರ್ ಮಾಲೀಕರ ವೆಹಿಕಲ್ಗಳು ಒಂದೆರಡು ನಿಂತಿದ್ದು. ಫಸ್ಟು ನಿಂತಿದ್ದ ತಕ್ಷಣವೇ ಮೊದಲು ಯಾಕೆ ನಿಂತಿದೆ ಅಂತ ಹೇಳಿ ಅಲ್ಲಿ ಕ್ರಷರ್ ಮಾಲೀಕನ ಸಂಬಂಧಿಕ ಹುಡುಗ, ಅವನು ಸಹ ಟಿಪ್ಪರ್ ಓಡಿಸ್ತಾನೆ. ಅವನ ಹೆಸರು ರತನ್ ಅಂತ ಹೇಳಿ. ನಾನು ಇದು ಯಾರ್ದು ಟಿಪ್ಪರು ತೆಗೀರಿ, ನಾವು ಓಡಾಡೋ ದಾರಿ ಇದು ಅಂತ ಕೇಳಿದೆ. ಅಷ್ಟಕ್ಕೇ ಹಿಂದ್ಗಡೆ ಒಂದು 8-10 ಟಿಪ್ಪರ್ ಹಿಂದ್ಗಡೆ ಬರ್ತಲ್ಲ, ಇದು ಬಂದೆಲ್ಲ ನಿಲ್ಲಿಸಿದ್ವಿ. ನಿಲ್ಲಿಸಿದ ಮೇಲೆ ಕ್ವಶನ್ ಮಾಡಿ ಕೇಳಿದೀಯ, ನೀನು ಅವನು ಕೇಳೋದಕ್ಕೆ ಅಂತೇಳಿ ಇಮಿಡಿಯೇಟ್ಲಿ ನನಗೆ ಎಲ್ಲಿದ್ರು ಅಂತ ಗೊತ್ತೇ ಇಲ್ಲ. ಇನ್ನು ಕೇಳಿ ಜಸ್ಟ್ ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ, ತೊಂದರೆ ಇಲ್ಲ ಆಗ್ತಾಯಿದೆ ನೋಡಿ ಅಂತ. ಅಷ್ಟೊತ್ತಿಗೆ 8-10 ಜನ ಬಂದು ನನ್ನ ಮೇಲೆ ಏಕಾಕಿ ಎಲ್ಲ ಮಾಡಿದರು. ನಮ್ಮ ತಾಯಿ ಎದುರುಗಡೆ ನನಗೆ ನಿಜವಾಗ್ಲೂ ಎಷ್ಟು ಅವಮಾನ ಮಾಡಿದರು ಅಂದರೆ ಹೇಳೋಕ್ಕಾಗಲ್ಲ. ಬಟ್ಟೆ ಎಲ್ಲ ಬಿಚ್ಚಿ ನೀನು ಯಾವನು ಕೇಳೋದಕ್ಕೆ ಅಂತ ನನ್ನನ್ನು ಬಟ್ಟೆ ಎಲ್ಲ ಬಿಚ್ಚಿ ಕಂಬಕ್ಕೆ ಕಟ್ಟಿ ನನ್ನ ದೌರ್ಜನ್ಯವನ್ನು ಮಾಡಿ ತುಂಬ ತೊಂದರೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಶಾಂತಿಗ್ರಾಮ ಪೊಲೀಸ್ ಠಾಣೆಗೆ ಕೇಸು ದಾಖಲಿಸಿದ್ದೀನಿ. ನನಗೆ ಕೇಳ್ಕೊಳ್ಳೋದು ಇಷ್ಟೇ, ನಾನು ಒಬ್ಬರಿಗೆಲ್ಲ ಅಲ್ಲಿ ಬದುಕುವಂಥ ಸಾರ್ವಜನಿಕರಿಗೆ ಆ ಕ್ರಷರಿಂದ ತುಂಬ ನೋವಾಗ್ತಾ ಇದೆ. ಚಿಗಳ್ಳಿ ಗ್ರಾಮ ಇರ್ಬೋದು, ಮತ್ತು ಅಕ್ಕಪಕ್ಕದ ಒಂದು ಇದಿರ್ಬೋದು, ಅವರಿಗೆಲ್ಲ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ನನಗೂ ಸಹ ನ್ಯಾಯ ಸಿಗಬೇಕು, ಸಮಾಜದಲ್ಲಿ ಬದುಕೋದಕ್ಕೆ ಅಕ್ಕಪಕ್ಕದ ಊರಸ್ಥರು ನೆಮ್ಮದಿಯಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಮನವಿ ಅನ್ನೋದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.